ಹಾಯ್ ಎವ್ರಿವ್ಯಾನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕನ್ನಡ ಕಥಾಜಾಲ. ಈಗ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ಶುರು ಮಾಡೋಣ. ಈ ಜೀವ ನಿನಗಾಗಿ ಅಧ್ಯಾಯ 41 ಅಪಘಾತ. ಹೀಗೆ ದಿನಗಳು ಕಳೆದವು. ಒಬ್ಬರನ್ನೊಬ್ಬರು ತುಂಬ ಮಿಸ್ ಮಾಡ್ಕೊಳ್ಳೋರು. ಆದರೆ ಮತ್ತೂ ಮೌನವೇ. ಅಮ್ಮು ಮನಸ್ಸಲ್ಲಿ ಜೈನ ಕಳ್ಕೊಳ್ಳೋ ಭಯ ಶುರು ಆಗಿತ್ತು. ಅವನು ಚಾರ್ವಿ ಜೊತೆ ಹೆಚ್ಚು ಹೆಚ್ಚು ಇರೋದು ಅವಳಿಗೆ ಸಹಿಸಲು ಕಷ್ಟ ಆಗ್ತಾಯಿತ್ತು. ಅವನು ಮತ್ತಲ್ಲಿ ಹೇಳಿದ ಮಾತು ನೆನಪಿಸಿಕೊಂಡವಳಿಗೆ ಮತ್ತೆ ಮತ್ತೆ ಗೊಂದಲ ಉಂಟಾಗುತ್ತಿತ್ತು. ಅವನು ಬೊಂಬೆ ಐ ಲವ್ ಯು ಮುದ್ದು ಅಂತ ಮಾತ್ರ ಹೇಳಿದ್ದ. ಎಲ್ಲೂ ಅವನು ಅಮೃತ ಹೆಸರನ್ನು ಹೇಳಿರಲಿಲ್ಲ. ಅವನು ಅಮ್ಮುಗೆ ಬೊಂಬೆ ಅಂತಾನೆ ಕರಿತಾ ಇದ್ದಿದ್ದರಿಂದ ಅದು ತಾನೇ ಅಂತ ತಿಳ್ಕೊಂಡಿದ್ಲು ನಮ್ಮ ಬೊಂಬೆ. ಆದರೆ ಅವನ ಇತ್ತೀಚಿನ ನಡವಳಿಕೆ ಕಂಡವಳು ಹಾಗೂ ಚಾರ್ವಿ ಅಮ್ಮುಗಿಂತ ಒಂದು ಪಟ್ಟು ಹೆಚ್ಚು ಸುಂದರವಾಗಿದ್ದು ತೇಟ್ ಬೊಂಬೆ ಹಾಗೆ ಕಾಣಿಸುತ್ತಾ ಇದ್ದಿದ್ದು ಅವಳ ಅನುಮಾನವನ್ನು ಹೆಚ್ಚಿಸಿತ್ತು. ಅಷ್ಟು ಚಂದದ ಹುಡುಗಿಗೆ ಜೈ ಬೊಂಬೆ ಅಂತ ಕರೆಯೋದು ತೀರಾ ಅತಿಶಯೋಕ್ತಿ ಏನೂ ಅಲ್ಲ. ಅಂದರೆ ಅವತ್ತು ಜೈ ಹೇಳಿದ್ದ ಮಾತು ಬಹುಶಃ ಚಾರ್ವಿಗೆ, ತನಗಲ್ಲ ಎಂದು ನೆನೆದೇ ಅವಳ ಹೃದಯ ಚೂರಾದ ಅನುಭವವಾಗಿತ್ತು. ಅದಾದ ಮೇಲೆ ಅಮ್ಮು ಜೈ ಜೊತೆ ಮತ್ತಷ್ಟು ಅಂತರ ಸೃಷ್ಟಿ ಮಾಡಿಕೊಂಡಳು. ಇಲ್ಲದ ಭಾವನೆ ಬೆಳೆಸಿಕೊಂಡು ನೋವು ಪಡುವುದಕ್ಕಿಂತ ಭಾವನೆಗಳ ಪ್ರಾರಂಭದಲ್ಲೇ ದೂರ ಉಳಿಯುವುದು ಒಳಿತು. ಓದು ಮುಗಿತಾ ಇದ್ದ ಹಾಗೆ ಊರಿಗೆ ಹೊರಟು ಹೋಗಬೇಕು ಎಂದು ತನ್ನಲ್ಲೇ ತೀರ್ಮಾನಿಸಿದಳು. ದಿನ ಕಳೆದಂತೆ ಅಮ್ಮು ತೀರಾ ಮೌನಿಯಾಗಿ ಬಿಟ್ಟಳು. ಚಿಕ್ಕಂದಿನಿಂದ ತರಲೆ ತುಂಟಾಟಕ್ಕೆ ಮತ್ತೊಂದು ಹೆಸರೇ ಅವಳು ಅನ್ನೋ ಹಾಗೆ ಇದ್ದವಳು ಈಗ ಮೌನಕ್ಕೆ ಹೆಸರುವಾಸಿಯಾಗಿದ್ದಳು. ಜೈ ತಾನಾಗೇ ಮಾತನಾಡಿಸಿದರೆ ಎಷ್ಟು ಅಗತ್ಯವೋ ಅಷ್ಟೇ ಅವಳ ಮಾತು. ಇಲ್ಲವೆಂದರೆ ಸಂಪೂರ್ಣ ಮೌನ. ಅವನಿಗೋ ಅವಳ ವರ್ತನೆಯ ಅರ್ಥ ತಿಳಿಯದು. ಅಂದೇಕೋ ಅಮ್ಮುವಿನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಕ್ಲಾಸಲ್ಲಿ ಕೂತು ಪಾಠ ಕೇಳಲು ಆಗುತ್ತಿಲ್ಲ. ಅರಿಯದ ಚಡಪಡಿಕೆ ಮನ ತುಂಬಿತ್ತು. ಕ್ಲಾಸಲ್ಲಿ ಕೂರೋಕ್ಕೂ ಆಗದೆ ಎದ್ದು ಹೊರ ಬಂದಳು. ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈ ಮುಗಿದು ಕಣ್ಣು ಮುಚ್ಚಿ ಮನಸ್ಫೂರ್ತಿಯಾಗಿ ಬೇಡಿಕೊಂಡಳು. ತನ್ನವರಿಗೆ ಯಾರಿಗೂ ಯಾವ ತೊಂದರೆಯನ್ನೂ ಕೊಡಬೇಡ ಭಗವಂತ, ಎಲ್ಲರನ್ನೂ ಚೆನ್ನಾಗಿಟ್ಟಿರು ಎಂದು ಮನಸಾರೆ ಕೇಳಿಕೊಂಡು ಕಣ್ತೆರೆಯಲು ದೇವರ ಎಡಬದಿಯಿಂದ ಹೂ ಬಿದ್ದಿತ್ತು. ಅವಳ ಆತಂಕ, ಚಡಪಡಿಕೆ ಮತ್ತೂ ಹೆಚ್ಚಾಗಿತ್ತು. ಯಾರಿಗೆ ಏನಾಗುವುದೋ ಎಂಬ ಆತಂಕ. ಎಡಬಲದ ಪ್ರಸಾದ ಅವಳ ಆತಂಕವನ್ನು ಹೆಚ್ಚಿಸಿತ್ತು. ಅವಳ ಮನಸ್ಸಿಗೆ ಅರಿಯದ ನೋವು ಕೊಟ್ಟಿತ್ತು. ಎಷ್ಟು ಯೋಚಿಸಬಾರದು ಎಂದರೂ ಮನ ಬರೀ ಕೆಡುಕನ್ನೇ ಯೋಚಿಸುತ್ತಿತ್ತು. ಆದ ಪರಿಸ್ಥಿತಿಯ ಅರಿವು ಅವಳಿಗಿಲ್ಲ. ಇದೊಂದು ಘಟನೆ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸುವುದರಲ್ಲಿತ್ತು. ಅದು ಯಾವುದರ ಅರಿವು ಇಲ್ಲದ ಅಮ್ಮು ತನ್ನವರ ಯೋಗಕ್ಷೇಮದ ಬಗ್ಗೆ ಪದೇ ಪದೇ ದೇವರ ಮೊರೆ ಹೋಗಿದ್ದಳು. ಯಾವ ಕೆಟ್ಟ ಸುದ್ದಿ ಕೇಳುವ ಧೈರ್ಯವೂ ಅವಳಿಗಿರಲಿಲ್ಲ. ಆದರೂ ಮನಸ್ಸಿನ ತುಮುಲಾಟ ತಡೆಯಲಾಗದೆ ಧೈರ್ಯ ಮಾಡಿ ಊರಿಗೆ ಕರೆ ಮಾಡಿ ಎಲ್ಲರೊಂದಿಗೆ ಮಾತನಾಡಿದಳು. ಅಲ್ಲಿ ಎಲ್ಲರೂ ಕ್ಷೇಮ ಎಂದು ತಿಳಿದು ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದರೂ ಅವಳ ಮನದ ತುಮುಲ, ತಳಮಳ ಇನ್ನೂ ಕಡಿಮೆಯಾಗದಿರುವುದು ಅವಳ ಆತಂಕವನ್ನು ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡಿತ್ತು. ವಿಚಿತ್ರ ಸಂಕಟ, ತಳಮಳ ಹೆಚ್ಚಾದಂತೆ ಅವ್ಯಕ್ತ ಭಯ ಅವಳಲ್ಲಿ ಆವರಿಸಿತು. ದೇವಸ್ಥಾನದ ಕಟ್ಟೆಯ ಮೇಲೆ ಕೂತವಳು ಅದೆಷ್ಟು ಹೊತ್ತು ಹಾಗೇ ಕೂತಿದ್ದಳೋ ತಿಳಿಯದು. ತನ್ನವರೆಲ್ಲರನ್ನು ಕಾಪಾಡು ಎಂಬುದೊಂದೇ ಅವಳ ಈ ಕ್ಷಣದ ಕೋರಿಕೆ ಆಗಿತ್ತು.
ದೇವರ ಮೊರೆ ಹೋದವಳ ಬಯಕೆ ಅದೊಂದೇ. ಸಂಜೆ ಆಗ್ತಾ ಬಂದಂತೆ ಸೂರ್ಯ ತನ್ನ ಕೆಲಸ ಮುಗಿಸಿ ಮತ್ತೆ ನಾಳೆ ಭೇಟಿಯಾಗುವೆ ಎಂದು ಇಳೆಗೆ ಮುತ್ತಿಟ್ಟು ತನ್ನ ಪ್ರಖರತೆಗೆ ನಲುಗಿದ ಪ್ರೇಯಸಿಗೆ ಮತ್ತೊಮ್ಮೆ ತಂಪೆರೆದು ಹಿಂತಿರುಗುವ ಸಮಯವದು. ಜೈ ಕಾಲೇಜು ಮುಗಿಸಿ ಮನೆಗೆ ಬರುವ ಸಮಯ ಎಂದು ನೆನಪಾದದ್ದೇ ಅವಳ ಎದೆ ಬಡಿತ ಒಂದು ಕ್ಷಣ ಸ್ತಬ್ಧವಾಯಿತು. ಬೆಳಗ್ಗಿನಿಂದ ಯಾರಿಗೆ ಏನಾಗುವುದೋ ಎಂದು ಮನೆಯ ಎಲ್ಲರಿಗೂ ಕರೆ ಮಾಡಿ ವಿಚಾರಿಸಿದವಳಿಗೆ ಜೊತೆಗಿದ್ದ ಅವನ ಬಗ್ಗೆ ಗಮನವೇ ಇರಲಿಲ್ಲ. ಎಲ್ಲರೂ ಕ್ಷೇಮ ಎಂದು ತಿಳಿದು ಕೊಂಚ ನಿರಾಳಗೊಂಡಿದ್ದ ಅವಳ ಮನಸ್ಸು ಅವನನ್ನು ನೆನೆದದ್ದೇ ಮತ್ತೆ ಚಿಂತೆಗೆ ಬಿದ್ದಿತು. ಅವನೊಂದಿಗೆ ಮಾತನಾಡಲು ಎಷ್ಟೇ ಕರೆ ಮಾಡಿದರೂ ಅವನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಇದು ಮತ್ತಷ್ಟು ಅವಳನ್ನು ಭಯಗೊಳಿಸಿತ್ತು. ಇವಳ ಕರೆಗೆ ಉತ್ತರಿಸದಾದಾಗ ಹೇಗೋ ಮನೆಗೆ ಬರುವ ಸಮಯ, ಅಲ್ಲೇ ಹೋಗಿ ನೋಡುವ ಎಂದು ಮನೆಯತ್ತ ಹೆಜ್ಜೆ ಹಾಕಿದಳು. ಮತ್ತೊಮ್ಮೆ ಪ್ರಯತ್ನಿಸೋಣ ಎಂದು ಕರೆ ಮಾಡಿದರೆ ಈ ಸಾರಿ ಮೊದಲ ರಿಂಗಿಗೆ ಕರೆ ಸ್ವೀಕರಿಸಲಾಯಿತು. ಕರೆ ಸ್ವೀಕರಿಸಿದ್ದೇ ಅತ್ತ ಕಡೆಯವರಿಗೆ ಮಾತನಾಡುವ ಅವಕಾಶವನ್ನೇ ನೀಡದೆ ತಾನೇ ಮೊದಲು ಮಾತು ಶುರು ಮಾಡಿದಳು. ಜೈ, ಎಲ್ಲೋ ಇದೆಯಾ ಮಂಕೆ? ಎಷ್ಟೊತ್ತಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ. ಒಮ್ಮೆ ಆದರೂ ಪಿಕ್ ಮಾಡಿ ಮಾತಾಡೋಕೆ ಏನೋ ಕಷ್ಟ ನಿಂಗೆ? ಮಾತಾಡೋಕ್ಕಾಗಲ್ಲ ಅಂದರೆ ನಿಂಗೆ ಫೋನ್ ಯಾಕೆ ಬೇಕು? ನನಗೋ ಬೆಳಗ್ಗೆಯಿಂದ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ ಜೈ. ನಾನಿವಾಗ ಮನೆ ಹತ್ರ ಇದ್ದೀನಿ. ನೀನೆಲ್ಲಿದೀಯಾ? ಬೇಗ ಮನೆಗೆ ಬಾ, ನಾನು ನಿನ್ನ ಅರ್ಜೆಂಟಾಗಿ ನೋಡಬೇಕು. ಒಂದೇ ಉಸಿರಿಗೆ ತನ್ನೆಲ್ಲ ಮಾತು ಹೇಳಿ ಮುಗಿಸಿದಳು. ಆ ಕಡೆಯಿಂದ ಏನೂ ಮಾತನಾಡದೆ ಉಳಿದಾಗ ಮತ್ತೆ ತಾನೇ ಮಾತು ಶುರು ಮಾಡಿದಳು. ಜೈ, ಮಾತಾಡೋ, ನಾನು ಹೇಳ್ತಾ ಇರೋದು ಕೇಳ್ತಾ ಇದೆಯಾ? ಲೋ ಪುಣ್ಯಾತ್ಮ, ಮಾತಾಡೋ ಎಂದು ಗೋಗರೆಯುವಂತೆ ಹೇಳಿದಳು. ಅವನ ಬಗ್ಗೆ ಅಸಮಾಧಾನವಾಗಿತ್ತು ಅವಳಲ್ಲಿ. ಅವಳು ಮಾತಾಡು ಅಂತ ಹೇಳಿದ ಮೇಲೆ ಆ ಕಡೆಯಿಂದ ಮಾತಾಡಿದ್ದು, ಅತ್ತಲಿಂದ ಹೇಳಿದ್ದು ಕೇಳಿ ನಿಂತಲ್ಲೇ ಕುಸಿದು ಕುಳಿತಳು ಅಮೃತ. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡವಳು ಅವರು ಹೇಳಿದತ್ತ ಒಂದೇ ಉಸಿರಿಗೆ ಓಡುತ್ತಾ ದಾರಿಯಲ್ಲಿ ಸಿಕ್ಕ ಆಟೋ ಹಿಡಿದು ಅವರು ಹೇಳಿದ ಅಡ್ರೆಸ್ ಹುಡುಕಿ ಹೊರಟಳು. ಅದೊಂದು ನಗರದ ಪ್ರತಿಷ್ಠಿತ ಆಸ್ಪತ್ರೆ. ಅಮ್ಮೂ ಕರೆ ಮಾಡಿದಾಗ ಮಾತಾಡಿದ್ದು ಸೃಜೈನ ಗೆಳತಿ ಚಾರ್ವಿ. ಜೈಗೆ ಸಣ್ಣ ಆಕ್ಸಿಡೆಂಟ್ ಆಗಿರುತ್ತದೆ. ಅದನ್ನು ಕೇಳಿ ಅಮೃತ ಜಂಗಾಬಲವೇ ಉಡುಗಿ ಹೋಗಿರುತ್ತದೆ. ಹಾಗಾಗಿ ಒಂದೇ ಉಸಿರಿಗೆ ಓಡಿಕೊಂಡು ಬಂದಿರುವುದು. ಅವನಿದ್ದ ವಾರ್ಡ್ಗೆ ಬಂದು ನೋಡಿದವಳಿಗೆ ತಲೆಗೆ ಕೈಗೆ ಬಿಳಿ ಪಟ್ಟಿ ಕಟ್ಟಿಕೊಂಡು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ಜೈ ಕಂಡನು. ಅವನನ್ನು ನೋಡಿದ್ದೇ ಅವನ ಪರಿಸ್ಥಿತಿ ಕಂಡು ಅವಳ ಮನ ವಿಲವಿಲ ಒದ್ದಾಡಿ ಹೋಯಿತು. ಅವಳ ಕಾಲುಗಳು ಚಲನೆಯನ್ನೇ ಮರೆತು ತಟಸ್ಥವಾಗಿ ನಿಂತುಬಿಟ್ಟವು. ಯಾರಿಗೆ ಏನಾಗುವುದೋ ಎಂದು ಬೆಳಿಗ್ಗೆಯಿಂದ ಚಡಪಡಿಸಿದವಳಿಗೆ ಈಗ ಅವಳ ಮನದರಸನಿಗೆ ಹೀಗೆ ಆಗಿರುವುದು ಅವಳಿಗೆ ಮಾತು ಆಡಲೂ ಬಾರದಂತಾಗಿತ್ತು. ಅವಳ ಧ್ವನಿ ಪೆಟ್ಟಿಗೆಯಿಂದ ಅವಳ ಧ್ವನಿ ಹೊರಬರದಂತೆ ಅವಳಿಗೆ ದುಃಖ ಉಮ್ಮಳಿಸಿ ಬಂದಿರುವ ದುಃಖವನ್ನು ನುಂಗಿಕೊಂಡು ಅವನ ಬಳಿ ಹೋಗಿ ನಿಂತವಳು ನಿಧಾನಕ್ಕೆ ಒಂದು ಕೈಯಲ್ಲಿ ಅವನ ಕೈ ಹಿಡಿದು ಮತ್ತೊಂದು ಕೈಯಲ್ಲಿ ಅವನ ತಲೆ ಸವರಿದವಳ ಕಣ್ಣಿಂದ ಜಾರಿ ಬಿದ್ದ ಒಂದು ಹನಿ ಕಣ್ಣೀರು ಅವನ ಕೆನ್ನೆ ಸೋಕಿತ್ತು. ನಿದ್ದೆಯಿಂದ ಎಚ್ಚರಗೊಂಡವನು ಅವಳನ್ನು ಕಂಡು ಎದ್ದು ಕೂರಲು ಪ್ರಯತ್ನಿಸಿದನು. ಅವನಿಗೆ ಕೂರಲು ಸಹಾಯ ಮಾಡಿ ಅವನನ್ನೇ ನೋಡುತ್ತಾ ನಿಂತಿದ್ದವಳ ಕಣ್ಣಿಂದ ತಡೆಯಿಲ್ಲದ ಅಶ್ರುಬಿಂದುಗಳು ನಾ ಮುಂದು ತಾ ಮುಂದು ಎಂದು ಬರುತ್ತಲೇ ಇವೆ. ಅವಳ ಮೊಗ ಕಂಡವನಿಗೆ ಅವಳ ಪರಿಸ್ಥಿತಿ ಮತ್ತು ಈ ಕ್ಷಣದ ಅವಳ ಮನಸ್ಥಿತಿ ತಿಳಿಯುವುದು ಕಷ್ಟದ ಕೆಲಸವೇನಲ್ಲ. ಅವಳ ಕೈ ಹಿಡಿದು ತನ್ನ ಬಳಿಯೇ ಕೂರಿಸಿಕೊಂಡವನು ಅವಳನ್ನು ಸಮಾಧಾನಿಸುವ ಕೆಲಸದಲ್ಲಿ ನಿರತನಾಗಿದ್ದ. ತನ್ನ ಮೈಮೇಲಿನ ಗಾಯಕ್ಕಿಂತ ತನ್ನವಳ ಕಣ್ಣೀರೇ ಅವನನ್ನು ಆತಂಕಕ್ಕೆ ಸಿಲುಕಿಸಿತ್ತು. ಅವನ ಪರಿಸ್ಥಿತಿಯನ್ನೂ ಲೆಕ್ಕಿಸದೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡವಳು ಅವನ ಎದೆಯಲ್ಲಿ ಅವಿತ ಗುಬ್ಬಿಯಂತೆ ಅವಿತು ಬಿಕ್ಕಳಿಸಿ ಅತ್ತಳು. ಅವಳ ಮನಬಲ್ಲವನು ಏನೊಂದೂ ಮಾತನಾಡದೆ ತಾಯಿ ಮಗುವಿಗೆ ಸಂತೈಸುವಂತೆ ಅವಳನ್ನು ಸಂತೈಸಿದನು. ತನಗೆ ಪೆಟ್ಟಾದ ಕೈಯಿಂದಲೇ ಅವಳ ತಲೆ ಸವರುತ್ತಿದ್ದವನಿಗೆ ಅವಳ ನೋವಿನ ಮುಂದೆ ತನ್ನ ಯಾವ ನೋವಿನ ಅರಿವೂ ಇರಲಿಲ್ಲ. ಎಷ್ಟು ಹೊತ್ತಾದರೂ ಅವಳ ಬಿಕ್ಕುವಿಕೆ ಸಂಪೂರ್ಣವಾಗಿ ನಿಂತಿರಲಿಲ್ಲ.
ಸಣ್ಣಗೆ ಅಲ್ಲೇ ಬಿಕ್ಕುತ್ತಾ ದುಃಖಿಸುತ್ತಿದ್ದವಳು ತನಗೇನಾಯಿತೋ ಎಂದು, ಆಕೆ ಎಷ್ಟು ಹೆದರಿರಬಹುದು ಎಂದು ಅವನ ಮನ ಅಂದಾಜಿಸಿತ್ತು. ಹೇಳದೆ ಎಲ್ಲ ಭಾವವ ಅರಿಯುವ ಎರಡು ಹೃದಯಗಳು ಪರಸ್ಪರ ಹೃದಯಗಳ ಸಂಭಾಷಣೆಯನ್ನೇ ಅರಿಯಲು ಸೋತು ಹೋಗಿವೆ. ಅವನು ಚಾರ್ವಿಯನ್ನು ಪ್ರೀತಿಸುತ್ತಿರಬೇಕು ಎಂದು ತಪ್ಪು ತಿಳಿದವಳು ಕಷ್ಟಪಟ್ಟು ಅವನಿಂದ ಅಂತರ ಸೃಷ್ಟಿ ಮಾಡಿಕೊಂಡು ತಾನೂ ನೋವು ಅನುಭವಿಸಿದ್ದಳು, ತಾನು ತಿಳಿಯದೆ ಮಾಡಿದ ತಪ್ಪಿಗೆ. ಅಂದು ಗೆಳೆಯರ ಕುತಂತ್ರದಿಂದ ಅರಿವಿಲ್ಲದೆ ಕುಡಿದು ಬಂದಿದ್ದಕ್ಕೆ ಅವಳು ಇನ್ನೂ ಕ್ಷಮೆ ಕೇಳಿದರೂ ತನ್ನನ್ನು ದೂರ ಮಾಡುತ್ತಿದ್ದಾಳೆ ಎಂದು ತಿಳಿದ ಇವನದು ಅವಳ ಮೇಲೆ ಹುಸಿಮುನಿಸೆ. ಮನಬಿಚ್ಚಿ ಮಾತನಾಡದೆ, ಹೃದಯದ ಮಾತನ್ನು ಆಲಿಸದೆ, ತಮ್ಮದೇ ಯೋಚನೆಯಲ್ಲಿ ಇಬ್ಬರೂ ಸೃಷ್ಟಿ ಮಾಡಿಕೊಂಡಿದ್ದ ಅಂತರ ಇಬ್ಬರ ನಡುವೆ ಕಂದಕ ಆಗದೇ ಇದ್ದರೆ ಸಾಕು. ಕತೆ ಎಂದಿನಂತೆ ಮುಂದುವರೆಯುವುದು. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ. ಕತೆಯ ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಲೋಕ. ಧನ್ಯವಾದಗಳು.